ಆರ್ಥಿಕ ಸಾಕ್ಷರತೆ ಭಾರತದ ಗ್ರಾಮೀಣ ಸಮುದಾಯಗಳನ್ನು ಸಬಲಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದರಿಂದ ವ್ಯಕ್ತಿಗಳು ತಮ್ಮ ಹಣ ಮತ್ತು ಭವಿಷ್ಯದ ಬಗ್ಗೆ ತಿಳಿವಳಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಸರ್ಕಾರಿ ವೆಬ್ಸೈಟ್ಗಳು ಪ್ರಮಾಣಪತ್ರ, ಸಬ್ಸಿಡಿ, ವಿದ್ಯಾರ್ಥಿವೇತನ ಮತ್ತು ಉದ್ಯೋಗ ಅರ್ಜಿ ಪೋರ್ಟಲ್ ಮುಂತಾದ ಅಗತ್ಯ ಸೇವೆಗಳನ್ನು ಒದಗಿಸುವ ಪ್ರಮುಖ ಸಂಪನ್ಮೂಲಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಈ ಸೇವೆಗಳನ್ನು ಆನ್ಲೈನ್ನಲ್ಲಿ ಪ್ರವೇಶಿಸುವ ಮೂಲಕ ಗ್ರಾಮೀಣ ನಿವಾಸಿಗಳು ಸಮಯವನ್ನು ಉಳಿಸಿಕೊಳ್ಳಬಹುದು ಮತ್ತು ಅನಗತ್ಯ ಪ್ರಯಾಣದಿಂದ ತಪ್ಪಿಸಿಕೊಳ್ಳಬಹುದು. ಆದಾಗ್ಯೂ, ಬಳಸುತ್ತಿರುವ ವೆಬ್ಸೈಟ್ಗಳು ಅಧಿಕೃತವಾಗಿರುವುದನ್ನು ಖಚಿತಪಡಿಸುವುದು ಮುಖ್ಯ. ಇದನ್ನು gov.in ನಲ್ಲಿ ಅಂತ್ಯವಾಗುವ ವಿಳಾಸವನ್ನು ಪರಿಶೀಲಿಸುವ ಮೂಲಕ ಪರಿಶೀಲಿಸಬಹುದು. ಈ ಸರಳ ಕ್ರಮವು ಬಳಕೆದಾರರನ್ನು ಮೋಸಗಾರಿಕೆಯ ವೆಬ್ಸೈಟ್ಗಳಿಂದ ರಕ್ಷಿಸುತ್ತದೆ ಮತ್ತು ಅವರ ವೈಯಕ್ತಿಕ ಮಾಹಿತಿಯನ್ನು ಸುರಕ್ಷಿತವಾಗಿರಿಸುತ್ತದೆ. ಆನ್ಲೈನ್ ಸೇವೆಗಳಿಗೆ ಸುರಕ್ಷಿತವಾಗಿ ಪ್ರವೇಶಿಸಲು ಒಂದು ಸುರಕ್ಷಿತ ಇಮೇಲ್ ಐಡಿ ರಚಿಸುವುದು ಮುಖ್ಯವಾಗಿದೆ. ಅಕ್ಷರಗಳು, ಸಂಖ್ಯೆ ಮತ್ತು ಚಿಹ್ನೆಗಳನ್ನೊಳಗೊಂಡ ಬಲವಾದ ಪಾಸ್ವರ್ಡ್ ಆಯ್ಕೆ ಮಾಡಿ, ಸಾಧ್ಯವಾದರೆ 2 ಘಟಕ ಪ್ರಮಾಣೀಕರಣವನ್ನು ಸಕ್ರಿಯಗೊಳಿಸಿ. ಆಧಾರ್ ಮತ್ತು ಪ್ಯಾನ್ ಮುಂತಾದ ಪ್ರಮುಖ ದಾಖಲೆಗಳನ್ನು ಡಿಜಿಟಲ್ ಸ್ವರೂಪದಲ್ಲಿ ಸಂಗ್ರಹಿಸುವಾಗ ಬಲವಾದ ಭದ್ರತಾ ಕ್ರಮಗಳಿರುವ ನಂಬಿಗಸ್ತ ಕ್ಲೌಡ್ ಸ್ಟೋರೇಜ್ ಪರಿಹಾರಗಳನ್ನು ಬಳಸಿರಿ ಮತ್ತು ಈ ಕಡತಗಳನ್ನು ಸುರಕ್ಷಿತವಲ್ಲದ ಚಾನೆಲ್ಗಳ ಮೂಲಕ ಹಂಚಿಕೊಳ್ಳುವುದನ್ನು ತಪ್ಪಿಸಿ. ವಿದ್ಯಾರ್ಥಿಗಳು ಅಮೂಲ್ಯ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಪರೀಕ್ಷೆಗಳಿಗಾಗಿ ತಯಾರಿ ಮಾಡಲು ಉಚಿತ ಆನ್ಲೈನ್ ಕಲಿಕೆ ವೇದಿಕೆಗಳ ಪ್ರಯೋಜನವನ್ನು ಪಡೆಯಬಹುದು. ಈ ವೇದಿಕೆಗಳು ಸಾಮಾನ್ಯವಾಗಿ ಸಂವಹನಾತ್ಮಕ ಕೋರ್ಸ್ಗಳು, ಅಭ್ಯಾಸ ಪರೀಕ್ಷೆಗಳು ಮತ್ತು ತಜ್ಞರ ಮಾರ್ಗದರ್ಶನವನ್ನು ಒದಗಿಸುತ್ತವೆ. ಇದರಿಂದ ಕಲಿಕೆ ಹೆಚ್ಚು ಸುಲಭ ಮತ್ತು ಪರಿಣಾಮಕಾರಿಯಾಗುತ್ತದೆ.